ಭಾಳಷ್ಟು ನಮ್ಮ ಗಂಭೀರತೆ ಇಷ್ಟೇ ಸರ್, ಭಾಳ ಸರಳವಾಗಿ ಹೇಳ್ತೀವಿ. ಲೋಕಲ್ ಕ್ಯಾಂಡಿಡೇಟ್ ಅಂತ ಬರ್ತಾರೆ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 10 ವರ್ಷ ಆದಮೇಲೆ ಕಾಯಂ ಆಗ್ತಾರೆ. ನಂತರ ಸ್ಟಾಪ್ ಗ್ಯಾಪ್ ಅಂತ ಬರ್ತಾರೆ, 10 ವರ್ಷ ಆದಮೇಲೆ ಕಾಯಂ ಆಗ್ತಾರೆ. ನಂತರ ಪಾರ್ಟ್ ಟೈಮ್ ಅಂತ ಬರ್ತಾರೆ, 10-12 ವರ್ಷ ಆದಮೇಲೆ ಕಾಯಂ ಆಗ್ತಾರೆ. ಪದಗಳ ಬದಲಾವಣೆ ಆಗುತ್ತೆ. 2004ನೇ ಇಸ್ವಿಯಲ್ಲಿ 5ನೇ ಇಸ್ವಿಯಲ್ಲಿ ಅತಿಥಿ ಉಪನ್ಯಾಸಕರು ಅಂತ ಬರ್ತಾರೆ, 10 ವರ್ಷ ಆದಮೇಲೆ ಕಾಯಂ ಆಗಬೇಕಾಗಿತ್ತು. ಇಷ್ಟೇ ನನ್ನ ಉದ್ದೇಶ. ದಯಮಾಡಿ ಎಲ್ಲ ವಿಚಾರವೆಲ್ಲ ತಾವೆಲ್ಲ ಗೊತ್ತಿದೆ, ನಿಮಗೆ ತಿಳಿದಿದ್ದೀರಿ, ಪರಿಷತ್ತಲ್ಲಿ ಮಾತಾಡಿದ್ದೀರಿ. ಏನು ಈಗಾಗಲೇ ನಿವೃತ್ತಿ ಅಂಚಿಗೆ ಬಂದುಬಿಟ್ಟಿದ್ದೀವಿ. ಸ್ನೇಹಿತರು ಹಿರಿಯರು 4 ತಿಂಗಳಲ್ಲಿ ನಿವೃತ್ತಿ ಆಗ್ತಾಯಿದ್ದಾರೆ. ಭಾಳ ಮನಸ್ಸಿಗೆ ನೋವಾಗುತ್ತೆ. ನಾವೇ ಕಟ್ಟಿದಂಥ ಇಲಾಖೆಯಲ್ಲಿ ಈಗ ನಮಗೇ ಕೆಲಸ ಇಲ್ಲದೇ ನಮ್ಮ ಮಕ್ಕಳು ಸಂಸಾರ ಎಲ್ಲ ಬೀದಿ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. ಈಗ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಸೊಸೈಟಿ ಏನು ಮಾಡುತ್ತೆ, ನಾವು ಏನಾದ್ರು ಹೋದರೆ ಮೇಷ್ಟ್ರು ಅಂತ ಒಂದು ಗೌರವ ಕೊಟ್ಬಿಡುತ್ತೆ. ತರಕಾರಿ ಮಾರಿ ಜೀವನ ಮಾಡೋಕ್ಕಾಗಲ್ಲ, ಟೀ ಅಂಗಡಿ ಮಾರಿ ಜೀವನ ಮಾಡೋಕ್ಕಾಗಲ್ಲ, ಬಜ್ಜಿ ಕೊಂಡು ಇವೆಲ್ಲವೂ ಇದ್ದರೆ ಮಾಡಿಬಿಡ್ತಿದ್ದೋ ಇಷ್ಟೊತ್ತಾಗಲೇ. ಭಾಳಷ್ಟು ಬೇಸರ ಆಗುತ್ತೆ. ಇಲ್ಲ ವಿಷ ಕುಡಿಬೇಕು, ಇಲ್ಲ ಬದುಕಬೇಕು, ಎರಡೇ ಅವಕಾಶ. ಯಾರು 10-15 ವರ್ಷ ಕೆಲಸ ಮಾಡಿ ಬಂದುಬಿಟ್ಟಿದ್ದೀವಿ ನಾವಿದೆ. ಇದ್ರ ಜೊತೆಗೆ ನ್ಯಾಯಾಲಯಕ್ಕೆ ಹೋದೋ ಭಾಳ ಹಿರಿಯ ಸನ್ಮಿತರಾದಂಥ ಸಂಪೂರ್ಣ ಇದ್ದರು ನಮ್ಮ ಜೊತೆ. ಪ್ರತಿದಿನ ನಮ್ಮ ಕೋರ್ಟ್ ಯಾವಾಗಿದೆ ಪ್ರತಿ ಸಲ ಬಂದಿದ್ದೀವಿ. ಭಾಳಷ್ಟು ನ್ಯಾಯಾಲಯದಲ್ಲೂ ಕೂಡ ನಮಗೆ ಹಿನ್ನಡೆಯಾಗಿದೆ. ನೀವು ಮನಸ್ಸು ಮಾಡಿ ವಿಧಾನ ಪರಿಷತ್ತಿನ ಸದಸ್ಯರ ಜವಾಬ್ದಾರಿಯನ್ನು ತಗೊಂಡು ದಯಮಾಡಿ ನೀವೆಲ್ಲ ನಿಂತು ನ್ಯಾಯ ಕೊಡಿಸಿದ್ರೆ 6,000 ಜನ ವೃತ್ತಿ ಬದುಕನ್ನು ಕಟ್ಟಿಕೊಂಡು ಮತ್ತೆ ಮರುಜೀವ ಬರುತ್ತೆ ಅವರಿಗೆ. ಈಗಾಗಲೇ ಸತ್ತೋಗಿದ್ದಾರೆ ಡಿಸೆಂಬರ್ 8ರಿಂದ. ನೀವು ಮನಸ್ಸು ಮಾಡಿದ್ರೆ ಅವ್ರು ಸಾಂಸಾರಿಕವಾಗಿ ಬರೀ ಆ ವ್ಯಕ್ತಿಯಲ್ಲ ಇಡೀ ಕುಟುಂಬವನ್ನು ಬದುಕಿಸಿದಂಥ ಕೀರ್ತಿ ನಿಮ್ಗೆ ಸಿಗುತ್ತೆ. ನಿಮ್ಮ ಜೊತೆಲಿ ಕಷ್ಟ ಸುಖಕ್ಕೂ ನಾವಿರ್ತೀವಿ. ದಯಮಾಡಿ ನಮ್ಮನ್ನು ಮತ್ತೆ ಸರ್ಕಾರದ ಮುಖಾಂತರ ನೀವೆಲ್ಲ ಬದುಕಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ, ಭಾಳಷ್ಟು ನೋವಿದೆ. ಕಾಯಿಲೆ ಕಸಾಲೆ ಬಂದುಬಿಟ್ಟಿದ್ದೀವಿ. ವಿಪರ್ಯಾಸ ಹೆಂಗೆ ಅಂತಂದರೆ ಮೇಷ್ಟ್ರು ವೃತ್ತಿಗೆ ಬಂದು ನಮ್ಮಪ್ಪ ಈಗ ನನಗೆ BP ಶುಗರ್ ಬಂದುಬಿಟ್ಟಿದೆ. ಅಂದರೆ ಯಾರು ಅತಿಥಿ ಉಪನ್ಯಾಸಕರಾಗಿ 50 ವರ್ಷ ಈ ಟೆನ್ಷನ್ಗೆ BP ಶುಗರ್ ಬಂದಿದೆ. ನಮ್ಮ ಅಪ್ಪ ಅಮ್ಮನ ನೋಡೋಕ್ಕಾಯ್ತಾ ಇಲ್ಲ, ಹೆಂಡತಿ ಮಕ್ಕಳು ನೋಡೋಕ್ಕಾಯ್ತಾ ಇಲ್ಲ, ಫೀಸ್ ಕಟ್ಟೋಕ್ಕಾಯ್ತಾ ಇಲ್ಲ. ಸಿಟಿಲಿ ಕರ್ಕೊಬಂದು ಹೆಂಡತಿ ಮಕ್ಕಳು ಸಾಕಾಗಿ ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗ್ತಾ ಇಲ್ಲ. ಕಾನ್ವೆಂಟ್ಗೆ ಇಲ್ಲ ಸ್ಕೂಲಿಗೆ ಸೇರ್ಸೋಕೆ ಹೋದಾಗ ಪೇರೆಂಟ್ಸ್ ಎಜುಕೇಷನ್ ಅಂದರೆ ಒಂದು ಮಾರುದ ಬರಿತೀವಿ. MA MCOM ನೆಟ್ಟು ಸ್ಲೆಟ್ಟು ಬೋಲ್ಟು ಏನೇನೋ ಬರಿತೀವಿ. ಫೀಸ್ ಕಟ್ಟಿ ಅಂತಂದರೆ ಎಲ್ಲ ಬಾಯಿ ಮುಚ್ಕ ಕೂತಿರ್ತೀವಿ. ಈ ಪರಿಸ್ಥಿತಿ ಇದೆ. ಸುಮ್ಮನೆ ನೋಡೋಕೆ ಮಾತ್ರ ಮೇಷ್ಟಿದ್ದೀವಿ, ಒಳಗಡೆ ಎಲ್ಲ ತಿನ್ಕೊಂಡು ಆರ್ಗನ್ಗಳು. ಯಾರೆಲ್ಲಾರು ಕಾಯಿಲೆ ಬಂದು ಒಂದು ಹೆಲ್ತ್ ಇನ್ಶೂರೆನ್ಸ್ ಇಲ್ದೇ, ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ದೇ, ಸಾಂಸಾರಿಕವಾಗಿ ಒಳ್ಳೆ ಜೀವನ, ಉತ್ತಮವಾದ ಜೀವನನ ನಡೆಸೋಕ್ಕಾಗ್ತಾ ಇಲ್ಲ ಸರ್. ಯಾವ ಗೆಸ್ಟ್ ಫ್ಯಾಕಲ್ಟಿಲೂ 3 ಟೈಮು 3 ಬಗೆ ಊಟ ಮಾಡೋಕ್ಕಾಯ್ತಾ ಇಲ್ಲ, 3 ಟೈಮ್ ಮೆಡಿಸನ್ ತಗೊಳಕ್ಕಾಯ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಭಾಳಷ್ಟು ನೋವಿನ ಸಂಗತಿ ನಮ್ಮೆಲ್ಲರಿಗೂ. ಆಮೇಲೆ ಇನ್ನೂ ಒಂದು ವಿಪರ್ಯಾಸ ಏನಂದರೆ, ಎಷ್ಟೋ ಜನ ಮದುವೆನೇ ಆಗಲಿಲ್ಲ. ಮದುವೆ ಆದವ್ರಿಗೆ ಹೆಂಡತಿ ಬರಲೇ ಇಲ್ಲ, ಇವನು ವೃತ್ತಿ ಬದುಕಲ್ಲಿ ನೀನು ಸಾಕಲ್ಲ ಅಂತ. ಕೆಲವರು ಡೈವರ್ಸೇ ಆಗೋಯ್ತು. ಭಾಳಷ್ಟು ಪ್ರತಿದಿನ ಇದೇ ಗೊಂದಲಾಟದಲ್ಲಿದ್ದೀವಿ. ದಯಮಾಡಿ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ನಿಂತು ಈ ಸಮಾಜ ಸರ್ಕಾರ ಸಂಕ್ರಾಂತಿಗೆ ಸಿಹಿ ಸುದ್ದಿ ಕೊಡ್ತೀನಿ, ಯುಗಾದಿ ಕೊಡ್ತೀನಿ, ಶಿವರಾತ್ರಿ ಕೊಡ್ತೀನಿ ಅಂತಿದೆ. ದಯಮಾಡಿ ನಿಂತು ಇದನ್ನು ಬಗೆಹರಿಸಿ ಇದನ್ನು ಒಂದು ಅಂತ್ಯಕ್ಕೆ ತನ್ನಿ ಅಂತ ಎಲ್ಲರ ಪರವಾಗಿ ನಾವು ಕೇಳ್ಕೊಡ್ತೀನಿ. ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತು, ನಮಗಿಂತ ಹೆಚ್ಚು ಸೆಷನ್ನಲ್ಲಿ ನೀವೇ ಮಾತಾಡಿದ್ದೀರಿ. ನಿಮ್ಗೆ ಹೇಳಿ ನಿಮ್ಗೆ ತಿಳುವಳಿಕೆ ಮೂಡಿಸುವಂಥ ಅಭಿಪ್ರಾಯ ಯಾರಿಗೂ ಇಲ್ಲ. ಹಾಗಾಗಿ ಆ ಕ್ಷೇತ್ರದಲ್ಲಿದ್ದೀರಿ. ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರದ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಂಡು ಬಗೆಹರಿಸಿ ಅಂತ ಮತ್ತೊಮ್ಮೆ ಎಲ್ಲರ ಪರವಾಗಿ ಕೇಳ್ಕೊಡ್ತೀನಿ.